ಬನ್ನಿ ಫ್ರೆಂಡ್ಸ್, ನಮ್ಮ ಊರಿಗೆ ಬಂದಿದ್ದೀನಿ. ನಮ್ಮಪ್ಪ ಇನ್ನೂ ಗೇಟಿಗೆ ಬಂದಿಲ್ಲ. ಗಾಡಿ ತಗೊಂಡು ಕರ್ಕೊಂಡು ಹೋಗೋದಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ನಡ್ಕೊಂಡು ಹೋಗೋಣ. ನಮ್ಮೂರು ಫುಲ್ಲು ಗ್ರೀನು ಫುಲ್ಲು ಕಾಫಿ ಎಸ್ಟೇಟು, ಚೆನ್ನಾಗಿರುತ್ತೆ ನಡ್ಕೊಂಡು ಹೋಗೋದಕ್ಕೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಕಿತ್ಕೊಂಡು ಹೇ ಗೈಸ್, ಇದು ನಮ್ಮ ಅಕ್ಕ. ಎಲ್ಲಿ ಯಾವ ಹೂ ಕಂಡ್ರೂ ಬಿಡ್ತಾ ಇಲ್ಲ. ಯಾಕಂದ್ರೆ ಅಪರೂಪಕ್ಕೆ ಊರಿಗೆ ಬಂದಿರೋದು, ಬರೋದೇ ಅಪರೂಪ ಅಲ್ಲ. ಮತ್ತು ಹಬ್ಬಕ್ಕೆ ಅಂತ ಊರಿಗೆ ಬಂದಿರೋದು. ನಮ್ಮ ಗೇಟಿಂದ ಯಾವುದೂ ವೆಹಿಕಲ್ಸ್ ಇಲ್ದಿರೋ ಕಾರಣ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ರೋಡಲ್ಲಿ ಯಾವ ಹೂ ಸಿಕ್ಕಲಿ ಏನೇ ಸಿಕ್ಕಲಿ ಆರಾಮಾಗಿ ಹೂವೆಲ್ಲ ಕುಯ್ಕೊಂಡು ಇಲ್ಲೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ನೋಡಿ ಯಾವ್ಯಾವ ಥರ ಹೂ ಇದೆ, ವೆರೈಟಿ ಆಫ್ ಹೂ. ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲಿ ನಂಗೆ ನೇಚರ್ ಅಂದ್ರೆ ತುಂಬ ಇಷ್ಟ. ಏನಕ್ಕೆ ಅಂದರೆ ಯಾವಾಗಲೂ ಗ್ರೀನ್ ಇರುತ್ತೆ. ಇದೊಂದು ಟೈಪ್ ಆಫ್ ಹೂ ಸಖತ್ತಾಗಿದೆ ಅಲ್ವಾ, ಯೆಲ್ಲೋ ಕಲರು. ಆಮೇಲೆ ನಾನು ತೋರಿಸ್ತೀನಿ ನೋಡಿ. ಕಿತ್ತು ಹೋಗ್ಬಿಡ್ತು. ಇದು ಸಕ್ಕತ್ತಾಗಿದೆ ಕಲರ್. ನವಿಲ್ ಕೂಗ್ತಾ ಇದೆ. ಇಲ್ಲ ಹತ್ರದಲ್ಲೇ ನವಿಲ್ ಕೂಗ್ತಾ ಇದೆ. ಇದು ನಾವು ಚೀಟಿ ಹೂ ಅಂತ ಕರಿತೀವಿ. ಸಕ್ಕತ್ತಾಗಿದೆ ಅಲ್ಲ. ಚುಪಾಡ್. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಡಿಫ್ರೆಂಟ್ ಕಲರ್ಸ್. ಇಲ್ಲೆಲ್ಲ ಕೂಗ್ತಿದೆ ನವಿಲು. ಫ್ರೆಂಡ್ಸ್, ಎಷ್ಟೊಂದು ಡಿಫ್ರೆಂಟ್ ಕಲರ್ಸು, ಫ್ಲವರ್ಸು, ಸಕ್ಕತ್ತಾಗಿದೆ ಅಲ್ಲ. ಇದೆಲ್ಲ ನವಿಲ್ ಬೇರೆ ಇದೆ. ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ, ತೋಟದೊಳಗಡೆ. ಬನ್ನಿ, ಲೆಟ್ಸ್ ಗೋ. ಇದು ನಮ್ಮೂರಿನ ಒಂದು ಏನಂತಾರೆ ರೆಸಾರ್ಟ್ ಬೇರೆ ಮಾಡ್ತಿದ್ದಾರೆ ನಮ್ಮೂರಲ್ಲಿ. ನಾವು ನಡ್ಕೊಂಡು ಅರ್ಧ ದಾರಿಗೆ ಬಂದ್ರು ನಮ್ಮ ಅಪ್ಪ ಇನ್ನೂ ಕರ್ಕೊಂಡು ಹೋಗಕ್ ಬಂದಿಲ್ಲ ಫ್ರೆಂಡ್ಸ್. ಬಂದಿಲ್ಲ ಬರೋದು ಇಲ್ಲ. ಎಣ್ಣೆ ಹಚ್ಕೊಂಡು ಕೂತಿದ್ದಾರೆ ಅವರು. ಫ್ಲವರು ಇನ್ಸ್ಟಾಗ್ರಾಮಲ್ಲಿ ಫೇಕ್ ಕೊಡ್ತಾರೆ ಅಲ್ವಾ. ನಾನು ರಿಯಲ್ ಫ್ಲವರೇ ಕಿವಿ ಇಟ್ಕೊಂಡಿದ್ದೀನಿ.